ಆದ್ರೆ ಈ ವ್ಯಂಗ್ಯದ ಮಾತೆಲ್ಲ ಪಕ್ಕಕ್ಕಿಟ್ರೆ ಮುಖ್ಯವಾದ ಮಾತನ್ ಮಾತ್ರ ಅವಳಿಗೆ ಗೊತ್ತಿಲ್ಲದೆ ಸರಿಯಾಗಿ ಹೇಳಿದ್ಲು. ಯಾವ ಮಾತಕ್ಕ ಅದು? ಭುಜಂಗಮಣಿನ ಗಾಯತ್ರಿ ಮುಟ್ಟಿರೋದ್ರಿಂದ ಗಾಯತ್ರಿ ಪುಟ್ಟಿ ಪ್ರಾಣ ಉಳೀತು ಅಂತ. ನಾನು ಹೇಳಿಲ್ವಾ? ದೊಡ್ಡಮ್ಮ, ಆ ಮಣಿನ ಮಗು ತಗೋಬೇಕಾದ್ರೆ ಹಾವು ಕಚ್ಚಿರ್ಬೋದಲ್ವಾ? ವಲ್ಲಭ, ಆ ಮಣಿ ತಗೋಬೇಕು ಅಂತ ನಿನ್ಗಾಸೆ ಇಲ್ವಾ? ನಿಮ್ಮಮ್ಮಂಗಿಲ್ವಾ? ಸುಮ್ಮನಾಗಿಲ್ವಾ? ಅಬ್ಬಾ, ಆ ವಿಷಯದಲ್ಲಿ ಅವ್ರು ಮಾಡೋ ಪ್ರಯತ್ನ ಸಾಮಾನ್ಯದೇನಲ್ಲ ದೊಡ್ಡತ್ತೆ. ಸರಿ ಬಿಡು, ಈಗೇನು ಕಂಪ್ಲೇಂಟ್ ಮಾಡ್ತಾ ಕೂತಿರ್ತೀರಾ ಹೇಗೆ? ದೊಡ್ಡಮ್ಮ, ನೈನಿ ಮಾಡಿರೋ ಮನೆ ಮದ್ದನ್ ಬಿಟ್ರೆ ನಾವು ಯಾವುದೇ ರೀತಿ ಡಾಕ್ಟರ್ಗೆ ತೋರಿಸ್ಲಿಲ್ಲ. ಆ ವಿಶಾಲಾಕ್ಷಮ್ಮ ಅವ್ರನ್ನ ನಂಬ್ಕೊಂಡವ್ರಿಗೆ ಅನ್ಯಾಯ ಆಗೋದಿಲ್ಲ ವಿಶಾಲ್. ಅಮ್ಮೋರೆ, ಭುಜಂಗಮಣಿಯಿಂದ ಯಜಮಾನ್ರ ಕೈ ಸರಿ ಹೋಯ್ತು ಅಂತ ಸಂತೋಷ ಪಡ್ತಿದ್ದಿದ್ ನಾವು ಮಗುಗ್ ಹೀಗಾಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದೀವಿ. ಹೀಗಾಗತ್ತೆ ಅಂತ ನಾನ್ ಮೊದ್ಲೇ ಅನ್ಕೊಂಡಿದ್ದೆ ನೈನಿ. ಮಗುಗೆ ಹಾವು ಕಚ್ಚುತ್ತೆ ಅನ್ನೋದು ನಿಮಗ್ ಮೊದ್ಲೇ ಗೊತ್ತಿತ್ತ ದೊಡ್ಡಮ್ಮ? ನೈನಿ ಹಾಗೆ ನಿಮ್ಗೂ ಕೂಡ ದಿವ್ಯ ದೃಷ್ಟಿ ಇದೆಯಾ? ಓವರ್ ಆಗಿ ಮಾತಾಡ್ಬೇಡಿ ಹಸ್ಬೆಂಡು. ಅತ್ತೆ ನಗ್ನಗ್ತಾನೆ ಕ್ಲಾಸ್ ತಗೊಂಡ್ಬಿಡ್ತಾರೆ. ನನ್ ಮಗನ್ ಪೆದ್ದತನದಿಂದ ಲಲಿತಕ್ಕನ್ನ ಕೇಳಿರ್ಬೋದು, ಆದ್ರೆ ಈಗ ನಾನು ನಯನಿನ ಕೇಳ್ಬೇಕು ಅನ್ಕೊಂಡಿದೀನಿ. ಏನಂತ? ಯಾರ್ಗಾದ್ರೂ ಅಪಾಯ ಬರುತ್ತೆ ಅಂದ್ರೆ ಮೊದ್ಲೇ ಗೊತ್ತಾಗ್ತಿದ್ದ ನಿನ್ಗೆ ಗಾಯತ್ರಿ ಪುಟ್ಟಿನ ಹಾವು ಕಚ್ಚುತ್ತೆ ಅಂತ ನಿನಗ್ಯಾಕ್ ಗ್ರಹಿಸಕ್ಕಾಗ್ಲಿಲ್ಲ ನಯನಿ? ನಿಜಾನೇ ಅಲ್ವಾ? ಹಾವನ್ ನೋಡಿದ್ ಗಾಬ್ರಿಲಿ ನಾವ್ ಆ ವಿಷಯನೇ ಮರ್ತ್ಬಿಟ್ವಿ. ಕರೆಕ್ಟೇ ಅಲ್ವಾ ಅದ್ಕೆ? ಎಲ್ರನ್ನೂ ಕಾಪಾಡೋ ನೀವು ಗಾಯತ್ರಿ ಪುಟ್ಟಿ ವಿಷಯದಲ್ಲಿ ಯಾಕೆ ನಿಮಗೆ ಗೊತ್ತಾಗಿಲ್ಲ? ನಾನು ಅದನ್ನೇ ಅನ್ಕೋತಾ ಇದ್ದೀನಿ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆದಿರೋದು. ಇಲ್ಲ, ಅವಳಿಗಾಗ್ಲಿ ಅವಳ ಮಗಳಿಗಾಗ್ಲಿ ಅಪಾಯ ಆಗತ್ತೆ ಅಂತಂದ್ರೆ ಪಾಪ ನೈನಿಗ ಆ ವಿಷಯ ಗೊತ್ತಾಗೋದಿಲ್ಲ. ನೀವ್ ಹೇಳೋದನ್ ಕೇಳ್ತಾ ಇದ್ರೆ ಗಾಯತ್ರಿ ಪುಟ್ಟಿನ ನಮ್ಮ ಅಕ್ಕನೇ ಹೆತ್ತಿದಾಳೆ ಅಂತೀರಾ ಅಲ್ವಾ ಅತ್ತೆ? ಅನ್ಕೊಳ್ಳೋದ್ರಲ್ಲಿ ತೃಪ್ತಿ ಇರುತ್ತಾ ಇಲ್ವಾ ಅನ್ನೋದು ಅನವಶ್ಯಕ. ಇದು ನಯನಿಗೂ ವಿಶಾಲಾಕ್ಷಮ್ಮನವ್ರು ಕೊಟ್ಟಿರೋ ವರಕ್ಕೂ ಪರೀಕ್ಷೆ. ಯಾಕೆ ಗ್ರಹಿಸಕ್ಕಾಗ್ಲಿಲ್ಲ ಅವಳಿಗೆ? ಇದನ್ನ ನಾನೇ ಪ್ರಶ್ನೆ ಮಾಡ್ಕೊಂಡು ಉತ್ತರನ ಬೇಗ ತಿಳ್ಕೋಬೇಕಾಗಿದೆ ಅತ್ತೆ. ಎಲ್ಲ ಕನ್ಫ್ಯೂಸ್ ಆಗ್ತಾ ಇದೆ. ನೈನಿ, ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ. ಇಲ್ಲ ಯಜಮಾನ್ರೆ, ಗಾಯತ್ರಿ ಪುಟ್ಟಿ ವಿಷಯದಲ್ಲಿ ಇದಕ್ ಮುಂಚೆ ಕೂಡ ಹೀಗೆ ನಡೆದಿದೆ. ನೈನಿ, ಎಲ್ರೂ ಅನುಮಾನಕ್ಕೂ ಉತ್ತರ ಸಿಗ್ಬೇಕು ಅಂದ್ರೆ ಮೊದಲು ಮಾನಸ ದೇವಿ ಅಮ್ಮನವ್ರ ಪೂಜೆ ಮಾಡಬೇಕು. ಆ ತಾಯಿ ಸನ್ನಿಧಿಯಿಂದ ತಗೊಂಡ್ ಬಂದಿರೋ ಭುಜಂಗಮಣಿನ ಅವಳೆದುರಿಗಿಟ್ಟು ನಿನ್ ಮಕ್ಕಳಾಗಿರೋ ನಮ್ಮನ್ನ ಕಾಪಾಡಮ್ಮ ತಾಯಿ ಅಂತ ಬೇಡ್ಕೋಬೇಕು. ಹಾಗೆ ನೀನ್ ದತ್ತುಗ್ ತಗೊಂಡಿರೋ ಗಾಯತ್ರಿ ಹಾವಿನ ಕೈಲಿ ಕಚ್ಚಿಸ್ಕೊತಾಳೆ ಅನ್ನೋ ವಿಷಯ
ನಿನಗ್ ಮೊದ್ಲೇ ಯಾಕೆ ಗೊತ್ತಾಗ್ಲಿಲ್ಲ ಅಂತ ಆ ತಾಯಿನ ಕೇಳಿದ್ರೆ ಅದಕ್ಕೆ ಖಂಡಿತ ಉತ್ತರ ಸಿಗತ್ತೆ. ಗೊತ್ತಾಗ್ಬಿಡತ್ತಾ ದೊಡ್ಡತ್ತೆ? ತಾಯಿನ ಕೇಳಿದ್ರೆ ಅವಳು ನಮ್ಗೆ ಉತ್ತರ ಕೊಡದೇ ಇರ್ತಾಳ? ತುಂಬಾ ಸಂತೋಷ ಅಕ್ಕ. ನೀವು ಬಂದಿರೋದ್ರಿಂದ ಮನೆಯಲ್ಲಿ ಭುಜಂಗಮಣಿನ ಮಾನಸಾದೇವಿ ಅಮ್ಮನವ್ರ ಮುಂದೆ ಇಟ್ಟು ಪೂಜೆ ಮಾಡಿಸ್ತಾ ಇದ್ದೀರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನೈನಿ ವಿಷನ್ ಪವರ್ಗೆ ಯಾಕೆ ಬ್ರೇಕ್ ಬಿತ್ತು ಅನ್ನೋದು ಕೂಡ ಕ್ಲಿಯರ್ ಆಗೋಗುತ್ತೆ ಮಾಮ್. ನೈನಿ, ನಿಂಗೆಷ್ಟೇ ನಂಬಿಕೆ ಇದ್ರು ನಿನ್ ಜೊತೆಲಿರೋ ಗಾಯತ್ರಿ ಪುಟ್ಟಿನ, ವಿಶಾಲ್ನ ಮಣಿ ತರ ಕರ್ಕೊಂಡು ಹೋಗಿದ್ದು ತಪ್ಪು. ಮೊದಲು ಭಯ ಆಯ್ತು ಅಮ್ಮೋರೆ, ಇವಳಿಗೇನೋ ಆಗ್ಬಿಡುತ್ತೆ ಅಂತ. ನಿನಗೇನಾದ್ರೂ ಆಗ್ಬೋದು ಅಂತ ಜೊತೆಗೆ ನಾನ್ ಬಂದಿದ್ದೀನಿ ನೈನಿ. ನೀನ್ ಕೂಡ ಹೇಳು ಪುಟ್ಟಿ, ಅಪ್ಪ ಅಮ್ಮ ಇಬ್ರಿಗೂ ಏನೂ ಆಗ್ಬಾರ್ದು ಅಂತ ಗಾಯತ್ರಿ ಅತ್ತೆ ತರ ಕಾಪಾಡೋದಕ್ ಹೋಗಿದ್ದೆ ಅಂತ. ನಿಜಾನೇ ಹಾಸಿನಿ, ಗಾಯತ್ರಿ ಎಲ್ಲಿರ್ತಾಳೋ ಅಲ್ಲಿ ಒಳ್ಳೇದೇ ಆಗತ್ತೆ. ಪಾಪ ಅವಳಿಗೆ ಹಾವು ಕಚ್ತು ದೊಡ್ಡತ್ತೆ. ಅಮ್ನೋರ್ ದಯೆಯಿಂದ ನಾಳೆ ಒಳಗೆ ಪೂರ್ತಿ ಗುಣ ಆಗ್ತಾಳೆ. ಸೀರೆ, ನಮ್ಮ ಸೀರೆಗಳು ಹೊಸ ಹೊಸ ಸೀರೆಗಳು, ಡಿಸೈನ್ ಸೀರೆಗಳು, ಫ್ಯಾನ್ಸಿ ಸೀರೆಗಳು. ಏಯ್ ಸುಮ್ನಿರು, ಏನ್ ನೀನು ಮಾರಾಟ ಮಾಡೋರ್ ತರ? ಸೀರೆಗಳು ದೊಡ್ಡಮ್ಮ. ಎಲ್ಲಿಟ್ಟವಲ್ಲವಾ? ಅಮ್ಮ ಅವರು ಪೂಜೆಗೆ ಅಂತ ನಮ್ಮೆಲ್ರಿಗೂ ಸೀರೆ ತಗೊಂಡ್ಬಂದಿದ್ದಾರೆ ಯಜಮಾನ್ರೆ. ನನ್ ಗಂಡಂಗೆ ಕಾಡಿಕೆಲಿರೋ ಸೀರೆಗಳನ್ನ ತಗೊಂಡ್ ಬನ್ನಿ ಅಂತ ಕಳ್ಸಿದ್ರೆ ಹುಟ್ಟಾಗ್ ಬಂದಿರೋ ಬುದ್ಧಿನ ಎಲ್ ಬಿಡ್ತಾರ ಇವ್ರು? ಹೇಗ್ ಜೋಕರ್ ತರ ಬಂದ್ರು ನೋಡಿ. ತಮಾಷೆ ಮಾಡ್ಬೇಕು ಅನ್ಕೊಂಡೆ. ಅಯ್ಯೋ